ಈಗ ನಮ್ಮ ಕೋಲಾರ ಜಿಲ್ಲೆಗೆ ಭಾರಿ ಸಂತೋಷ. ಮೊದಲಿಂದ ನಾವು ನಮ್ಮ ಶಾಸಕರು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳೆಲ್ಲ ಸೇರಿ 2-3 ಸತಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ. ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಸಹ ಭಾರಿ ಗೌರವದಿಂದ ನಮ್ಮನ್ನೆಲ್ಲ ಕಂಡು ನಾವು ಕೇಳಿದ್ದೆಲ್ಲ ಕೆಲವರೆಲ್ಲ ಅದನ್ನ ಒಪ್ಕೊಂಡು ಇವತ್ತಿನ ದಿವಸ ಆಯುರ್ವೇದದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜು ಕೋಲಾರಲ್ಲಿ ನಮ್ಮ ಇರ್ತಕ್ಕಂಥ SNR ಹಾಸ್ಪಿಟಲ್ಗೆ ಅದನ್ನ ಮೆಡಿಕಲ್ ಕಾಲೇಜ್ ಹೊಸದಾಗಿ ಮಾಡೋ ಕಾಲೇಜು ಅದು ಯೂಸ್ ಮಾಡಬಹುದು. SNR ಹಾಸ್ಪಿಟಲ್ 750 ಬೆಡ್ ಹಾಸ್ಪಿಟಲ್, ಸ್ಪೆಷಾಲಿಟಿ ಹಾಸ್ಪಿಟಲ್ 480 ಬೆಡ್, ಇವಾಗ 650 ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದೊಂದು ದೊಡ್ಡ ಫೆಸಿಲಿಟಿ ಇರೋದ್ರಿಂದ ಈಗ ಯಾರೇ ಒಂದು ಖಾಸಗಿ ಇದರಲ್ಲಿ ಸಾಕಷ್ಟು ಜನ ಬರ್ಲಿಕ್ಕೆ ಇಚ್ಛೆ ಪಡ್ತಾರೆ. ಕಾರಣ ಕೋಲಾರ ಬೆಂಗಳೂರಿಗೆ ಬಹಳ ಹತ್ತಿರ ಆಗಿರ್ತಕ್ಕಂಥದ್ದು, ಮತ್ತೆ ಕೋಲಾರಲ್ಲಿ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಎಲ್ಲರೂ ಸಾಕಷ್ಟು ಜನ ಬರ್ಬೋದು. ಒಂದು ಕಾಲೇಜ್ ಮಾಡಬೇಕಾದ್ರೆ ಮೆಡಿಕಲ್ ಕಾಲೇಜು, ಮೆಡಿಕಲ್ ಹಾಸ್ಪಿಟಲ್ ಜೊತೆಗೆ ಮಾಡಬೇಕಾದ್ರೆ 800 ಕೋಟಿ ಬೇಕಾಗ್ತದೆ, 800 crores ಬೇಕಾಗ್ತದೆ. ಈಗ ನಮ್ಮಲ್ಲಿ ಹಾಸ್ಪಿಟಲ್ ಇರೋದ್ರಿಂದ ಕೇವಲ ಅಕಾಡೆಮಿಕ್ ಸೈಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕೇವಲ ಬಿಲ್ಡಿಂಗ್ ಮಾತ್ರ, ಕ್ಲಾಸ್ ರೂಮ್ ಮಾತ್ರ ಅಲ್ಲ, ಸ್ಟಾಫ್ಗೆ ಕ್ವಾರ್ಟರ್ಸ್ ಮಾಡಬೇಕಾಗ್ತದೆ, ಎಲ್ಲ ರೀತಿ ಫೆಸಿಲಿಟೀಸ್ ಕೊಡಬೇಕಾಗ್ತದೆ. ಅವರು ಸಹ ಸುಮಾರು 400-500 ಕೋಟಿ ರೂಪಾಯಿ ವೆಚ್ಚ ಮಾಡ್ತಕ್ಕಂಥ ಕಂಪನಿಗಳು, ಸಂಸ್ಥೆಗಳು ಬರಬೇಕಾಗ್ತದೆ. ಅದು ಸಹ ಒಂದು ಘೋಷಣೆ ಆಗಿದೆ. ಕೂಡಲೇ ಅದ್ರ ಬಗ್ಗೆ ಬೇರೆ ಕಾರ್ಯಕ್ರಮಗಳು ರೂಪಿಸಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಹಾಕಬಹುದು. ಅದರ ಜೊತೆಯಲ್ಲಿ ಇನ್ನೊಂದು, ಈ ನಮ್ಮ ಕಾಮಗಾರಿಗಳು ಈಗಾಗಲೇ ಶುರುವಾಗಿದೆ. ಈಗ ಈ ಸತಿ 123 ಕಿಲೋಮೀಟರ್ ರಸ್ತೆದು ಇದು ನಮ್ಮ ಎಸ್ ಕ್ರಾಸ್ ಇಂದ ಹಿಡಿದು ವೇಮಗಲ್ವರೆಗೆ ಮತ್ತೆ ಮಾಲೂರಿಂದ ತಮಿಳುನಾಡು ಬಾರ್ಡರ್ಗೆ ಇದು ಒಂದು ಹೈವೇ. ಈ ಸತಿ ಬಜೆಟ್ ಅಲ್ಲಿ 123 ಕೋಟಿ ರೂಪಾಯಿ ಅದಕ್ಕೆ ಟೋಟಲ್ ಪ್ರಾಜೆಕ್ಟ್ ಇಸ್ 3,190. ಹೌದು, 123 ಕಿಲೋಮೀಟರ್ಗೆ ಈ ಸತಿ 30 ಕಿಲೋಮೀಟರ್ ಕಂಪ್ಲೀಟ್ ಮಾಡೋದಕ್ಕಾಗಿ 3,190 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ಮಲ್ಟಿ ಸೆಕ್ಟರ್ ನೆಟ್ ಝೀರೋ ಸಸ್ಟೈನಬಿಲಿಟಿ ಇಂಡಸ್ಟ್ರಿಯಲ್ ಪಾರ್ಕ್ ಅಂತೇಳಿ ಮಾಲೂರು ನಮ್ಮ ನಂಜೇಗೌಡ ಕ್ಷೇತ್ರದಲ್ಲಿ ಶಿವಾರ್ಪಟ್ಟಣದಲ್ಲಿ ಮಾಡಿರೋದು. ಅದು ಈಗಾಗಲೇ 1,600 ಎಕರೆ ನೋಟಿಫಿಕೇಶನ್ ಈಗಾಗಲೇ ಇಶ್ಯೂ ಮಾಡಿದ್ದಾರೆ. 1,600 ಎಕರೆ ಅಲ್ಲಿ ಒಂದು ಝೀರೋ ಸಸ್ಟೈನಬಿಲಿಟಿ ಪಾರ್ಕ್ ಅಂತ ಹೇಳಿದರೆ ಅಲ್ಲಿ ಬರ್ತಕ್ಕಂಥ ಇಂಡಸ್ಟ್ರೀಸ್ ಯಾವುದೇ ರೀತಿ ಡಿಸ್ಚಾರ್ಜ್ ಆಗ್ತದೆ, ಅಫ್ಲುಯೆಂಟ್ ಡಿಸ್ಚಾರ್ಜ್ ಆಗ್ತದೆ, ಅದು ಟ್ರೀಟ್ಮೆಂಟ್ ಎಲ್ಲ ಅದೇ ಪಾರ್ಕ್ ಅಲ್ಲಿ ಆಗಬೇಕು. ಯಾವುದೇ ಡಿಸ್ಚಾರ್ಜ್ ಆಗಿರ್ಬೋದು, ಎಫ್ಲುಯೆಂಟ್ ಆಗಿರ್ಬೋದು, ಆಚೆ ಕಡೆ ಬರಬಾರ್ದು ಅಂತ ಒಂದು ಪಾರ್ಕು. ಅದರಲ್ಲಿ ಹೆಚ್ಚಾಗಿ EV ವೆಹಿಕಲ್ಸ್, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಈ ಬೇರೆ ಏರ್ ಸ್ಪೇಸ್ ಎಕ್ವಿಪ್ಮೆಂಟ್ಸು ಅಂತದ್ದು ಅದರಲ್ಲಿ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಟ್ಟಿದ್ದಾಗ ಸಾಲ ಇರ್ತಕ್ಕಂಥದ್ದು ಬರೀ 54,000 ಕೋಟಿ. ಆವಾಗ 2014 54,000 ಕೋಟಿ 2014 ಈಗ 196 ಲಕ್ಷ ಕೋಟಿ. ಅಂದ್ರೆ ಎಷ್ಟು ವ್ಯತ್ಯಾಸ? 4 ಪಟ್ಟು ಜಾಸ್ತಿ ಆಯ್ತು. 4 ಪಟ್ಟು ಜಾಸ್ತಿ ಆಯ್ತು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ನಮ್ಮ ಬಗ್ಗೆ ಟೀಕೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಾರಣ ನಿಮ್ಮ ಮನೆಯಲ್ಲಿ ಫಸ್ಟ್ ನೋಡಿ ನೀವು ಯಾವ ರೀತಿ ನೀವು ಅದನ್ನ ನಾವು ಮಾಡಿದಾಗ ಪ್ರತಿಯೊಂದು ನಮ್ಮ 140 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರ ಮೇಲೆ ಸಾವಿರದವರೆ 4,63,000 ರೂಪಾಯಿ ಆಗಿದೆ. ನಾಳೆ ಒಬ್ಬ ಮಗು, ಹೊಸ ಮಗು ಹುಟ್ಟಾಗಲು ಒಂದ್ಮೇಲೆಗೂ 4,63,000 ಸಾಲ ಆಗ್ತದೆ. ಆ ಕಂಡೀಷನ್ ಅಲ್ಲಿ ಇದ್ದಾರೆ ಗವರ್ಮೆಂಟ್. ಮತ್ತೆ ಬಿಜೆಪಿನವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡ್ತಾರೆ.
ಯಾವುದೇ ರೀತಿ ಅವ್ರಿಗೆ ಟೀಕೆ ಮಾಡೋದು ನೈತಿಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನೋಡಿರ್ಬೋದು, ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ನೋಡಿದಾಗ, ಕೃಷಿಯಲ್ಲಿ ನೋಡಿದಾಗ ಈ ಸತಿ ಕೃಷಿಗೆ ಸುಮಾರು 55,000 ಕೋಟಿ ರೂಪಾಯಿ ಖರ್ಚು ಮಾಡೋದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದನ್ನ ಹೋದ ಸರ್ತಿ ನೋಡಿದಾಗ ಸುಮಾರು 15% ಹೆಚ್ಚಾಗಿ ಮಾಡಿದ್ದಾರೆ. ಅದೇ ರೀತಿ STG TPS ಅಲ್ಲಿ ಸುಮಾರು 42,000 ಕೋಟಿ, ಹೋದ ಸರ್ತಿ 39,000 crores ಇತ್ತು, 90,000 ಕೋಟಿ ಇತ್ತು. ಈ ಸರ್ತಿ 42,000 ಕೋಟಿ. ಆ ರೀತಿ ನೋಡಿದಾಗ ಡೈರೆಕ್ಟ್ DPT ಇವತ್ತಿನ ದಿವಸ ಈ ಬಜೆಟ್ ಅಲ್ಲಿ ನೋಡಿದಾಗ ನಾವು ಗ್ಯಾರಂಟೀಸ್ ಪಡ್ಕೊಂಡು ಸುಮಾರು 52,000 ಕೋಟಿ ಗ್ಯಾರಂಟಿ ಪಡ್ಕೊಂಡು, ಮತ್ತೆ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಾಗಿರ್ಬೋದು, IP ಸೆಟ್ ಆಗಿರ್ಬೋದು, ಎಲ್ಲ ಡೈರೆಕ್ಟ್ ಟ್ರಾನ್ಸ್ಫರ್ ಸಬ್ಸಿಡಿಗಳಾಗಿರ್ಬೋದು, ಅದೆಲ್ಲ ನೋಡಿದಾಗ ಸುಮಾರು ಹತ್ತತ್ರ 1 ಲಕ್ಷ ಕೋಟಿ ರೂಪಾಯಿ ಜನಗಳ ಕೈಗೆ ಕೊಟ್ಟಿರ್ತಕ್ಕಂಥ, ನೇರವಾಗಿ ಜನಗಳ ಕೈಗೆ ಹೋಗ್ತಕ್ಕಂಥ ಒಂದು ಬಜೆಟ್ ಆಗಿದೆ ಇವತ್ತಿನ ದಿವಸ. ಅದರ ಜೊತೆಗೆ ನಿಮ್ಗೆ ಇದು ಗೊತ್ತಾಗಿರ್ಬೇಕು, ನೋಡಿರ್ಬೋದು, ನನ್ನೇನು ಸಹ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ. ಒಂದೊಂದು ಕ್ಷೇತ್ರಕ್ಕೆ ಈ ನಮ್ಮ 5 ಗ್ಯಾರಂಟೀಸು ಇದನ್ನೆಲ್ಲ ಸೇರಿಸಿದ್ರೆ 232 ಕೋಟಿ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ ಜನಗಳಿಗೆ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗ್ತಾ ಇದೆ. 232 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಡೈರೆಕ್ಟ್ ಆಗಿ ಜನ ಅವ್ರ ಕೈಗೆ ಹೋಗ್ತಾ ಇದೆ. ಅದರದ್ದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದು ಕ್ಷೇತ್ರದಲ್ಲಿ 232 ಕೋಟಿ ಜನಗಳಿಗೆ ಕ್ಯಾಶ್ ಸಿಗ್ತಾ ಇದೆ. ಅಂದ್ರೆ ಅವರ ಎಕನಾಮಿಕಲಿ ಆರ್ಥಿಕ ಸಹಾಯವನ್ನು ಕೊಟ್ಟಿದ್ದಾಗ ಬೈಯಿಂಗ್ ಪವರ್ ಜಾಸ್ತಿ ಆಗ್ತದೆ. ಅವ್ರ ಮನೆಯಲ್ಲಿ ಎಲ್ಲ ಒಂದು ಆರಾಮಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತದೆ. ಎಲ್ಲ ರೀತಿ ಪ್ರೊಟೆಕ್ಷನ್ ಸಿಗ್ತದೆ. ಅಂದ್ರೆ ಮನೆಗೆ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಬೋದು, ಮನೆಯಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ವಾಸ ಮಾಡ್ಕೋಬಹುದು.